ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಒಂದು ಹಳೆಯ ಟಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಇದರಲ್ಲಿ ನೀವು ಯಾವ ರೀತಿಯಾಗಿ ಸ್ಕೋರ್ ಮಾಡ್ಬೋದು, ಟಿ ಎಕ್ಸಾಮಲ್ಲಿ ಯಾವ ರೀತಿ ಮಿಸ್ಟೇಕ್ಗಳನ್ನು ಮಾಡ್ಬೋದು. ನಾನು ಈ ಒಂದು ಟಿ ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಈ ಒಂದು ಎಕ್ಸಾಮನ್ನು ಬರೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಿಸ್ಟೇಕ್ಗಳನ್ನು ಮಾಡಿದೆ, ಯಾವ ರೀತಿ ನಾನು ಪಾಸ್ ಆದೆ, ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲಾಗಿ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ನಿಮಗೆ ಪ್ರಶ್ನೆ ಪತ್ರಿಕೆ ಅನಲೈಸಸನ್ನು ಮಾಡೋಣ. ಮೊದಲೇ ಬಾರಿಗೆ ನೀವು ಈ ಒಂದು ಟಿ ಎಕ್ಸಾಮನ್ನು ಬರೀತಾ ಇದ್ದೀರಾ ಅಂದರೆ ಸುಮಾರು ಡೌಟ್ಸ್ಗಳಿರ್ತವೆ. ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇರ್ತದೆ, ಮತ್ತು ನೀವು ಈಗ ಆಲ್ರೆಡಿ ಎಕ್ಸಾಮನ್ನು ಪ್ರೀವಿಯಸ್ ಇಯರ್ ಅದು ಅಟೆಂಡ್ ಮಾಡಿದರೆ ಸ್ವಲ್ಪ ಕ್ಲ್ಯಾರಿಟಿ ಇರುತ್ತೆ, ಏನೆಲ್ಲ ಇರುತ್ತೆ ಅಂತ. ಸೊ ಮೊದಲ ಬಾರಿಗೆ ಏನೆಲ್ಲ ಬರೀತಾ ಇದ್ದೀರಿ, ಯಾವೆಲ್ಲ ಮಿಸ್ಟೇಕ್ಗಳನ್ನು ಮಾಡಿದ್ದೀರಿ ಹಿಂದೆ ಎಕ್ಸಾಮ್ನಲ್ಲಿ ಬರೆದಾಗ, ಅದ್ರ ಬಗ್ಗೆ ನಾವು ಈ ರೀತಿಯ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರೆಲ್ಲ ಟಿ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅವಾಗೆಲ್ಲ ನೀವು ಶೇರ್ ಮಾಡ್ಬೋದು. ಸೊ ನಿಮ್ಮ ಒಂದು ಲೈಕ್ಸ್ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಇನ್ನಷ್ಟು ಟಿ ಎಕ್ಸಾಮ್ ಬರೋಷ್ಟರೊಳಗೆ ಎಲ್ಲ ಸಿಲೆಬಸನ್ನು ಕವರ್ ಮಾಡುವಂಥದ್ದು ಮತ್ತು ನನಗೆ ತಿಳಿದಷ್ಟು ಟಿಪ್ಸ್ಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕಾಗಿ ನಿಮ್ಮ ಒಂದು ಲೈಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ವಿಡಿಯೋನ ನಾವು ಅನ್ನೆಸೆಸರಿ ಮಾತನಾಡದೆ ವಿಡಿಯೋಸ್ ಬಗ್ಗೆ ಫೋಕಸ್ ಮಾಡೋಣ. ಸೊ ಇದು 2019ರಲ್ಲಿ ನಡೆದ ಟಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ. ಓಕೆ, ಈಗ ಈ ಒಂದು ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಮ್ಯಾಕ್ಸಿಮಮ್ಮು 150 ಅಂಕದ್ದು ಇರುತ್ತೆ. ಇದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಲಜಿ ಇರುತ್ತೆ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್. ನಾನು ಬರೆದಿರುವಂಥದ್ದು ಮ್ಯಾಥಮೆಟಿಕ್ಸ್ ಸೈನ್ಸು. ನಿಮ್ಮ ಆಪ್ಷನಲ್ ಯಾವ ಸಬ್ಜೆಕ್ಟ್ ಇದ್ದಾವೆ ಆ 2 ಆಪ್ಷನಲ್ಲು ಸಬ್ಜೆಕ್ಟ್ಗಳು ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ನಾನು ಬರೆದಿರುವಂಥದ್ದು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್. ಸೊ 150 ಅಂಕದಾಗಿರುತ್ತೆ. ಸೊ ಈ ಒಂದು 100 ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿ ಮಾರ್ಕ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತಾರೆ, ಯಾವ ರೀತಿಯಾಗಿ ಇದನ್ನು ನಾವು ಓದಬೇಕು, ಯಾವ ರೀತಿಯಾಗಿ ಅನಲೈಸ್ ಮಾಡಬೇಕು, ಕನ್ನಡಕ್ಕೆ ಎಷ್ಟು ನಾವು ಫೋಕಸ್ ಮಾಡಬೇಕು, ಇಂಗ್ಲೀಷ್ಗೆ ಎಷ್ಟು ಫೋಕಸ್ ಮಾಡಬೇಕು, ನಾವು ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅವುಗಳನ್ನೆಲ್ಲ ನಾವೀಗ ಡೀಟೇಲಾಗಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಸ್ಗಳು ಮತ್ತು ಮಿಸ್ಟೇಕ್ಸ್ಗಳನ್ನು ನೀವು ಟಿಪ್ಸ್ಗಳನ್ನು ತಿಳ್ಕೋಕ್ಕಿಂತ ಮಿಸ್ಟೇಕ್ಗಳನ್ನು ಕಡಿಮೆ ಮಾಡಿದರೆ ಜಾಸ್ತಿ ಸಕ್ಸಸ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಸಕ್ಸಸ್ ಮಾಡೋದು ಹೇಗೆ ಅಂತ ತಿಳ್ಕೋಕ್ಕಿಂತಲೂ ನಾವು ಮಿಸ್ಟೇಕ್ ಏನು ಮಾಡಬಾರ್ದು ಅನ್ನೋಂಥದ್ದನ್ನು ತಿಳ್ಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಮೊದಲನೇದಾಗಿ ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಅದನ್ನು ನಾವು ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ನಾವು ಮಾರ್ಕ್ಸ್ಗಳನ್ನು ಜಾಸ್ತಿ ಕವರ್ ಮಾಡ್ಬೋದು ಅದನ್ನು ಕೂಡ ನೋಡೋಣ. ಫಸ್ಟ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಕನ್ನಡ ಭಾಷೆ ಇದೆ. ಕನ್ನಡ ಭಾಷೆಯಲ್ಲಿ ಮೊದಲಿಗೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಗದ್ಯವನ್ನು ಕೊಡ್ತಾರೆ, ಒಂದು ಈ ರೀತಿಯಾಗಿ ಪ್ಯಾರಾಗ್ರಾಫನ್ನು ಕೊಡ್ತಾರೆ. ಸೊ ಪ್ರಶ್ನೆಗಳು ಇಲ್ಲೇ ಇರ್ತವೆ, ಸೊ ಆನ್ಸರ್ ಕೂಡ ಇಲ್ಲೇ ಇರುತ್ತೆ. ಸೊ ಇದರಲ್ಲಿ ಎಷ್ಟು ಅಂದರೆ ಟೋಟಲಿ 8 ಅಂಕದ ಪ್ರಶ್ನೆಗಳು ಕೇಳ್ತಾರೆ. 8 ಅಂಕದ ಪ್ರಶ್ನೆಗಳನ್ನ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ್ದೆ ಆದಲ್ಲಿ ನೀವು ಔಟ್ ಆಫ್ 8 ಮಾರ್ಕ್ಸಿಗೆ 8 ಕೂಡ ನೀವು ತಗೋಬೋದು. ಓಕೆನಾ. ಈ ರೀತಿಯಾಗಿ ಒಂದು ಗದ್ಯ ಭಾಗವನ್ನು ಕೊಡ್ತಾರೆ, ಒಂದು ಸ್ಟೋರಿಯನ್ನು ಕೊಡ್ತಾರೆ ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ. ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಪ್ರಶ್ನೆಗಳಿದೆ. ಸೊ ನೇರವಾದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಮತ್ತು ಸ್ವಲ್ಪ ಗ್ರಾಮೆಟಿಕಲ್ ಆಗಿ ಕೂಡ ಇದರಲ್ಲಿ ಕೇಳ್ತಾರೆ. ಸೊ ಮೊದಲನೇ ಪ್ರಶ್ನೆ ನಾರಾಯಣ್ ಗುರು ಅಂದಾಗ ಈ ಒಂದು ಗದ್ಯ ಭಾಗದಲ್ಲಿ ಬರುತ್ತೆ. ಈ ನಾರಾಯಣ್ ಗುರುಗಳು ಈ ಒಂದು ವೃತ್ತಿ ಯಾವುದು ಅಂತ ಕೇಳಿದ್ದಾರೆ. ನಾರಾಯಣ್ ಗುರು ಅವರು ಪ್ರೀತಿಯಿಂದ ಕರೆಯುತ್ತಿದ್ದ ಹೆಸರು ಯಾವುದು ಅಂತ ಕೂಡ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ನೇರವಾದ ಪ್ರಶ್ನೆಗಳು ಇದ್ದಾವೆ. ಇವುಗಳನ್ನು ನೀವು ಗದ್ಯ ಭಾಗವನ್ನು ಓದಿ ಆನ್ಸರನ್ನು ಮಾಡ್ಬೋದು. ಇದೇ ರೀತಿಯಾಗಿ ಟಿ ಎಕ್ಸಾಮ್ ನಿಮಗೂ ಕೂಡ ಈ ಬಾರಿ ಬರುವಂಥದ್ದು. ಅಂದರೆ ಒಂದು ಗದ್ಯ ಭಾಗವಂತರೂ ಫಿಕ್ಸ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಕವರ್ ಮಾಡ್ಬೋದು. ಸೊ ಈ ರೀತಿಯಾಗಿ ಇಲ್ಲಿ ಮೊದಲ 2 ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಸೊ ಇದರಲ್ಲಿ ಕೂಡ ಏನಾಗ್ತಾಯಿದ್ದಪ್ಪ ಅಂದರೆ ನಾರಾಯಣ್ ಗುರು ಅವರು ಅದಕ್ಕೆ ಸಂಬಂಧಿಸಿದ ಹಾಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ನಾನು ಕನ್ನಡಕ್ಕೆ ಬಂದುಬಿಟ್ಟು 20 ಔಟ್ ಆಫ್ 30ಗೆ 25 ಅಂಕಗಳನ್ನು ಪಡೆದಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ, ಅಂಕಗಳನ್ನು ಕೂಡ ನಾನು ಇಲ್ಲಿ ಬರೆದಿದ್ದೀನಿ. OMR ಸೀಟ್ ಬೇಕಾದ ಪ್ರೂಫ್ ಸಹಿತ ನಿಮಗೆ ತೋರಿಸ್ತೀನಿ. ಸೊ ಅದರ ನೆಸೆಸರಿ ಇಲ್ಲ ಅಂತ ಅನಿಸುತ್ತೆ. ಸೊ ನಾನು ಕನ್ನಡಕ್ಕೆ 30ಕ್ಕೆ 25 ಅಂಕಗಳನ್ನು ಪಡೆದಿರುವಂಥದ್ದು.
ಸೊ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಗದ್ಯ ಭಾಗವನ್ನು ಫೋಕಸ್ ಮಾಡಿ ಓದ್ತಾ ಬನ್ನಿ. ಸೊ ಇಲ್ಲಿವರೆಗೂ ಕೂಡ ನೇರವಾದ ಪ್ರಶ್ನೆಗಳಿದ್ದಾವೆ. ಕ್ವೆಶ್ಚನ್ ನಂಬರ್ 6ವರೆಗೆ ನೀವು 6ಕ್ಕೆ 6 ಅಂಕಗಳನ್ನ ತಗೋಬೋದು. ಸೊ ನೋಡಿ 7 ಮತ್ತು 8ನೇ ಪ್ರಶ್ನೆ ಏನಿದೆ ಅಂದರೆ ಇದು ಸಂಧಿಗಳಿಗೆ ಸಂಬಂಧಿಸಿದ ಪ್ರಶ್ನೆ ಬಂದಿದೆ. ಅಂದರೆ ಇದರ ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ಒಂದು ಪದವನ್ನು ತೆಗೆದುಕೊಂಡು ಅದನ್ನು ಸಂಧಿ ಕೂಡ ಕೇಳ್ಬೋದು, ಸಮಾಸ ಕೂಡ ಕೇಳ್ಬೋದು, ಈ ರೀತಿಯಾಗಿ ಕೇಳ್ಬೋದು. ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂದರೆ ನಾಮಗಳಿಗೆ ಅನ್ವರ್ಥ ನಾಮದ ಬಗ್ಗೆ ಕೇಳಿದ್ದಾರೆ. ಅಂಕಿತ ನಾಮ, ರೂಢನಾಮ, ಸರ್ವನಾಮ ಇದಕ್ಕೆ ಸಂಬಂಧಿಸಿದಾಗಿ ಕೇಳ್ಬೋದು. ಅಥವಾ ತತ್ಸಮ ತದ್ಭವ ಈ ರೀತಿಯಾಗಿ ಕೂಡ ಕೇಳ್ಬೋದು. ತತ್ಸಮ ಮತ್ತು ತದ್ಭವ ಈ ಒಂದು ಗದ್ಯ ಭಾಗದಲ್ಲಿ ಬಂದಿರುವಂಥ ತತ್ಸಮ ಕೊಟ್ಟಿರ್ಬೋದು ಅಥವಾ ತದ್ಭವ ಕೊಟ್ಟಿರ್ಬೋದು. ಅದರ ತತ್ಸಮ ತದ್ಭವ ರೂಪವನ್ನು ಕೂಡ ಕೇಳ್ಬೋದು. ಈ ರೀತಿಯಾಗಿ ಗ್ರಾಮರ್ ಕೂಡ 2 ಅಂಕದ ಪ್ರಶ್ನೆಗಳನ್ನು ಕೇಳುವಂಥದ್ದು. ನೆಕ್ಸ್ಟ್ ಏನು ಬರುತ್ತೆ, ಒಂದು ಪದ್ಯ ಭಾಗವನ್ನು ಕೂಡ ಕೊಡ್ತಾರೆ, ಒಂದು ಗದ್ಯವನ್ನು ಕೊಡ್ತಾರೆ, ಒಂದು ಪದ್ಯವನ್ನು ಕೂಡ ಕೊಡ್ತಾರೆ. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತಾರೆ. ಕೆಲವೊಂದಿಷ್ಟು ಗ್ರಾಮರನ್ನು ಕೂಡ ಕೇಳುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಈ ಒಂದು ಪದ್ಯ ಭಾಗದಲ್ಲಿ ಸಂಬಂಧಿಸಿದ ಹಾಗೆ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ನೇರವಾಗಿ ಕೇಳಿದ್ದಾರೆ. ಸೊ ಇಲ್ಲಿ ಮುಂದೆ ಏನು ಕೇಳಿದ್ದಾರೆ, ಪ್ರಶ್ನೆ 13ರವರೆಗೆ ಕೂಡ ಈ ಒಂದು ಪದ್ಯ ಭಾಗದಲ್ಲಿ ಬರುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. 14ನೇ ಪ್ರಶ್ನೆ ಇದು ಕೂಡ ಸಂಧಿ ಬಗ್ಗೆ ಕೇಳಿದ್ದಾರೆ. 14ನೇ ಪ್ರಶ್ನೆ ಈ ಪದ್ಯ ಭಾಗದಲ್ಲಿ ಬರುವಂತಹ ಪದದ ಬಗ್ಗೆ ಸಂಧಿಯನ್ನು ಕೇಳಿದ್ದಾರೆ. ಹಾಗೆ 15ನೇ ಪ್ರಶ್ನೆಯನ್ನು ನೋಡಿ ತತ್ಸಮ ತದ್ಭವ ರೂಪವನ್ನು ಕೇಳಿದ್ದಾರೆ. ರಾಕ್ಷಸ ಎಂದರೆ ಅದರ ತದ್ಭವ ರೂಪ ಏನಾಗಿರುತ್ತೆ, ರಕ್ಕಸ ಆಗಿರುತ್ತೆ. ಈ ರೀತಿಯಾಗಿ 10ನೇ ತರಗತಿಯ ಪಠ್ಯ ಪುಸ್ತಕ ಏನಿರುತ್ತೆ, ಆ ಪಠ್ಯಪುಸ್ತಕ ಗದ್ಯ ಭಾಗ ಇರಲಿ ಅಥವಾ ಪದ್ಯ ಭಾಗ ಆಗಿರಲಿ, ಅದರ ಹಿಂದಿನಲ್ಲಿ ಶಬ್ದಾರ್ಥ ಮತ್ತು ತತ್ಸಮ ತದ್ಭವ ರೂಪ ಏನು ಕೊಟ್ಟಿದ್ದಾರೆ ಅವುಗಳನ್ನು ನೀವು ಕಂಪಲ್ಸರಿ ನೋಡಿಕೊಳ್ಳೇಬೇಕು. ಯಾವುದೇ ರೀತಿಯಾದ ಕನ್ನಡ ವ್ಯಾಕರಣ ಯಾರೂ ಬರೆದಿರುವಂಥದ್ದನ್ನು ನೋಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಪಠ್ಯ ಪುಸ್ತಕ ಇದ್ದರೆ ಅದನ್ನೇ ಓದ್ಕೊಳ್ಳಿ. ಇಲ್ಲದೆ ಹೋದರೆ ಈ ಒಂದು ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಗಳು PDF ರೂಪದಲ್ಲಿ ಕೂಡ ಅವೈಲೇಬಲ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ಭಾಷಾಭ್ಯಾಸದಲ್ಲಿ ಪದಗಳ ಅರ್ಥ ಮತ್ತು ಆ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ. ಅನ್ಯ ಭಾಷೆ ಮತ್ತು ಗ್ರಾಂಥಿಕ ಭಾಷೆ, ಸಂಸ್ಕೃತ ಭಾಷೆ, ಯಾವ ಭಾಷೆ ಯಾವುದರಿಂದ ಬಂದಿದೆ ಅದನ್ನು ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ತತ್ಸಮ ತದ್ಭವ ರೂಪವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅನ್ನೆಸೆಸರಿ ಬೇರೆ ಟೆಕ್ಸ್ಟ್ ಬುಕ್ಗಳನ್ನು ಬೇರೆ ಆಥರ್ಸ್ ಬುಕ್ಸ್ಗಳನ್ನು ಓದುವಂಥ ನೆಸೆಸರಿ ಇಲ್ಲ. ಹಾಗಾಗಿ ನಿಮ್ಮ ಸರ್ಕಾರಿ ಇಲಾಖೆಯಿಂದ ಕಳುಹಿಸಲ್ಪಟ್ಟ ಪಠ್ಯಕ್ರಮ 10ನೇ ತರಗತಿ 8, 9, 10, 5, 6, 5ನೇ ತರಗತಿ ಬೇಡ, 6, 7, 8 ಇಷ್ಟು ತರಗತಿದು ನೀವು ಕನ್ನಡ ಪಠ್ಯಪುಸ್ತಕದ ಭಾಷಾಭ್ಯಾಸವನ್ನು ನೋಡ್ಕೋಬೇಕು. ಅದರಲ್ಲಿ ಇರುವಂತಹ ತತ್ಸಮ ತದ್ಭವ ಆಗಿರ್ಬೋದು, ಯಾವುದೇ ಗ್ರಾಮರ್ ಪಾಯಿಂಟ್ ಆಗಿರ್ಬೋದು ಅದರಿಂದನೇ ಕೇಳಿರ್ತಾರೆ, ಬೇರೆ ಹೊರಗಡೆಯಿಂದ ಎಲ್ಲಿಂದ ಕೂಡ ಬಂದಿರೋದಿಲ್ಲ. ಮತ್ತು ಈ ಒಂದು ಪಠ್ಯಪುಸ್ತಕದಿಂದ ನೇರವಾಗಿ ಕೇಳೋದ್ರಿಂದ ನೀವು ಅದಕ್ಕೆ ಫೋಕಸ್ ಮಾಡಬೇಕು. ನಮಗೆ ಈಗ TET ಎಕ್ಸಾಮಿನೇಷನ್ಗೆ ಏನು ಪ್ರಿಪ್ರೇಷನ್ ಮಾಡ್ತಾಯಿದ್ರಿ, ಈಗ ತುಂಬಾ ಸಮಯ ಕಡಿಮೆ ಇದೆ. ಆದ್ದರಿಂದ ಬೇರೆ ಪುಸ್ತಕಗಳನ್ನು ಓದಿ ನೀವು ಇಲಾಖೆಯಿಂದ ಈ ಒಂದು 6th ಇಂದ 10th ಯಾವ್ಯಾವ ಪಠ್ಯಪುಸ್ತಕ ಇದ್ದಾವೆ ಅವುಗಳನ್ನೇ ಸ್ಟಡಿ ಮಾಡೋದು ಒಳ್ಳೆಯದು. ಓಕೆ, ಇವಾಗ ನೆಕ್ಸ್ಟ್ ಏನೆಲ್ಲ ಇದೆ ಅಂತ ನೋಡೋಣ. ಇಲ್ಲಿ ಬಂದ್ಬಿಟ್ಟು ಆಲಿಸುವಿಕೆ ಅಂದರೆ ಈ ಕನ್ನಡ ಭಾಷಾಭ್ಯಾಸದಲ್ಲಿ ನೀವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಆಲಿಸುವಿಕೆ B.Edಲ್ಲಿ ಕಲ್ತಿರ್ತೀರಿ. ಆಲಿಸುವಿಕೆ, ಬರವಣಿಗೆ, ಅದರ ನ್ಯೂನತೆಗಳನ್ನು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನೀವು B.Edಲ್ಲಿ ಅಥವಾ D.Edಲ್ಲಿ ಕಲ್ತಿರ್ತೀರಿ. ಅದ್ರ ಬಗ್ಗೆ ಇದು ಇದೆ. ಸೊ ಕನ್ನಡಕ್ಕೆ ಆಗಮನ ಪದ್ಧತಿ ಇದು ಕೂಡ ನೀವು B.Edಲ್ಲಿ ಓದಿರುವಂಥದ್ದಾಗಿರುತ್ತೆ. ನೆಕ್ಸ್ಟು ಮಾತುಗಾರಿಕೆ ಆಗಿರ್ಬೋದು, ಬರವಣಿಗೆ, ಆಲಿಸುವಿಕೆ ಮತ್ತು ಮಾತುಗಾರಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟು. ಅದನ್ನು ನೀವು B.Edಲ್ಲಿ ನೆಗ್ಲೆಕ್ಟ್ ಮಾಡಿದ್ದೆ ಅದರಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ನೀವು ಈ ರೀತಿಯಾದ ಪ್ರಶ್ನೆಗಳನ್ನೇ ಸ್ವಲ್ಪ ಎನಲೈಸಿಸ್ ಮಾಡಬೇಕು. ಎನಲೈಸಿಸ್ ಮಾಡಿದಾಗ ನಿಮಗೆ ಆನ್ಸರ್ ಬೇಗನೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಪ್ರಶ್ನೆ ಇದೆ. ಭಾಷೆಗೆ ಸಂಬಂಧಿಸಿದಾಗೆ
ಭಾಷೆ ಬಗ್ಗೆ ಹಲವಾರು ವ್ಯಾಖ್ಯೆಗಳಿದ್ದಾವೆ, ಅರ್ಥಗಳಿದ್ದಾವೆ. ಈ ವ್ಯಾಖ್ಯೆಗಳನ್ನು ಯಾರು ಹೇಳಿದರು, ಯಾವ ಒಬ್ಬ ಭಾಷಾ ತಜ್ಞರು ಹೇಳಿದರು ಅದ್ರ ಬಗ್ಗೆ ಇದೆ. ಭಾಷೆ ಎಂಬುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಇದೊಂದು ರೀತಿಯ ಆಲೋಚನೆ. ಈ ರೀತಿಯಾದ ಹೇಳಿಕೆಗಳನ್ನು, ವ್ಯಾಖ್ಯೆಗಳನ್ನು ಯಾರು ಹೇಳಿದರು ಅಂತ ಕೂಡ ಕೇಳ್ತಾರೆ. ಓಕೆ, ಈಗ ಅಲಂಕಾರ ಬಗ್ಗೆ ಕೇಳಿದ್ದಾರೆ, ಇಲ್ಲಿ ಅಲಂಕಾರಗಳ ಬಗ್ಗೆ ಕೇಳಿದ್ದಾರೆ. ಸೊ ಭಾಷೆಗೆ ಬಂದುಬಿಟ್ಟು ನೋಡ್ರಿ, ಮಾತುಗಾರಿಕೆ, ಆಲಿಸುವಿಕೆ ಇದ್ರ ಬಗ್ಗೆನೇ ಜಾಸ್ತಿ ಕೇಳಿದ್ದಾರೆ. ಇಲ್ಲಿ ಓದುವಿಕೆ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಕಲಿಕೆಯಲ್ಲಿ ಕಂಡುಬರುವಂಥ ದೋಷಗಳನ್ನು ಯಾವ ರೀತಿಯಾಗಿ ನೀವು ನಿವಾರಿಸಲು ಕೈಗೊಳ್ಳುವಂಥ ಬೋಧನೆ ಯಾವ ರೀತಿಯಾಗಿರಬೇಕು ಅದರ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು ಈ ಒಂದು ಹಳೆಯ ಕಾಲದ ಕನ್ನಡ ಮತ್ತು ಈಗಿನ ಕಾಲದ ಕನ್ನಡಕ್ಕೆ ಕೆಲವೊಂದಿಷ್ಟು ಹೋಲಿಕೆಗಳಿರ್ತವೆ. ಅವುಗಳನ್ನು ಯಾವ ರೀತಿಯಾಗಿ ನಾವು ಎನಲೈಸಿಸ್ ಮಾಡಬೇಕು ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಅಶೋಕನ ಕಾಲದ ಬ್ರಾಹ್ಮಲಿಪಿ ಮತ್ತು ಕದಂಬದ ಗತವೈಭವ ರಾಮಾಯಣ ಕಥೆಗಳು ಮೂರ್ತ ರೂಪದಿಂದ ಶಾಶ್ವತವಾಗಿ ತಿಳಿಯಲ್ಪಟ್ಟಿರುವುದು. ಇದು ಯಾವ ವಿಷಯದಿಂದ ನಮಗೆ ತಿಳಿಯಲ್ಪಟ್ಟಿದೆ? ವಿಷಯ ಸಂಗ್ರಹಣೆಯಿಂದ, ವಿಷಯ ಓದುಗಾರಿಕೆಯಿಂದ, ವಿಷಯ ಬರವಣಿಗೆಯಿಂದ, ವಿಷಯ ಮಾತುಗಾರಿಕೆಯಿಂದ ನೀವು ಎನಲೈಸಿಸ್ ಮಾಡಿ ಹೇಳಬೇಕು. ಸೊ ನೆಕ್ಸ್ಟ್ 27ನೇ ಪ್ರಶ್ನೆ, ಇದು ಕೂಡ ಬೋಧನಾ ವಿಷಯಕ್ಕೆ ಸಂಬಂಧಿಸಿದಾಗಿದೆ. ಎಲ್ಲವೂ ಕೂಡ ಕನ್ನಡ ಬೋಧನಾ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದಾವೆ. ಇವುಗಳನ್ನು ನೀವು ಸ್ವಲ್ಪ ಎನಲೈಸಿಸ್ ಮಾಡಿಕೊಂಡು ಓದ್ಕೊತಾ ಬನ್ನಿ. ನೀವು ಫ್ರೆಶಪ್ ಆಗಿ ಈಗಲೇ ಡಿ ಎಡ್ ಅಥವಾ ಬಿ ಎಡ್ ಮುಗಿದಿದ್ರೆ ನೀವು ಇವುಗಳನ್ನು ಈಸಿಯಾಗಿ ಬರಿಬೋದು. ನೆಕ್ಸ್ಟ್, ಇದು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿತ್ತು 2019ರಲ್ಲಿ. ಇದನ್ನು ನೀವು ನೋಡಿಕೊಂಡು ಸ್ಟಡಿ ಮಾಡ್ಬೋದು. ಸೊ ಈ ಒಂದು 2019ರಲ್ಲಿ ನಡೆದಿರುವಂತಹ ಈ ಒಂದು ಎಕ್ಸಾಮ್ನ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಅನಲೈಸಿಸ್ ಮಾಡಿ ಈ ಒಂದು ಚಾನಲ್ನ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ನೀವು ವಿಸಿಟ್ ಮಾಡಿ ನೋಡ್ಬೋದು. ಆದರೆ ಉಳಿದ ಭಾಷೆಗಳನ್ನು ನಾವು ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಎನಲೈಸಿಸ್ ಮಾಡ್ತಾಯಿದ್ದೀವಿ, ಯಾವ ರೀತಿಯಾಗಿ ಇರ್ತೈತೆ, ನೀವು ಯಾವ ರೀತಿಯಾಗಿ ಬರೀಬೇಕು ಅದನ್ನು ನೋಡಿರಿ. ಇವಾಗ ಇನ್ನೊಂದು ಮೇಜರ್ ಮಿಸ್ಟೇಕ್ ಮಾಡ್ತೀರಾ. ಏನು ಮಾಡ್ತೀರಾ? ನಾನು ಕೂಡ ಮೊದಲೇ ಬಾರಿಗೆ ಟಿ ಎಕ್ಸಾಮನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಒಂದು ಮಿಸ್ಟೇಕ್ ಮಾಡಿರೋದ್ರಿಂದ ನಮಗೆ ತುಂಬಾ ಅಂಕಗಳು ಕಡಿಮೆ ಬಂದಿತ್ತು. ಆ ಒಂದು ಮಿಸ್ಟೇಕನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ಟೈಮ್ ನನಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಏನು ಮಿಸ್ಟೇಕ್ಪ ಅಂದರೆ, ಈಗ ಪ್ರಥಮ ಭಾಷೆ ಕನ್ನಡ ಮುಗಿತು, ನೆಕ್ಸ್ಟ್ ಏನು ಬರುತ್ತೆ? ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷ್ ಬರೆದ ತಕ್ಷಣ ನೀವು ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ನೋಡೋದೇ ಇಲ್ಲ, ಹಾಗೆ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇದು ಪ್ರಥಮ ಭಾಷೆ ಇಂಗ್ಲೀಷ್ ಇರೋರು ಮಾತ್ರ ಇದನ್ನು ಬರಿಬೇಕಾಗಿರುವಂಥದ್ದು. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಲ್ಲಿದೆ ಅದನ್ನು ನೋಡಿಕೊಂಡು ನೀವು ಆನ್ಸರ್ ಮಾಡ್ತಾ ಬನ್ನಿ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ಒಂದು ಏನಿರುತ್ತೆ, ಗದ್ಯ ಭಾಗ ಇರುತ್ತೆ. ಈ ರೀತಿಯಾಗಿ ಇದನ್ನು ಓದ್ಕೊಂಡು ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಒಂದು ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಮಾಡ್ಬೋದು. ನನಗೆ ಕೂಡ ಈ ಒಂದು ಎಕ್ಸಾಮ್ನಲ್ಲಿ 30ಕ್ಕೆ 26 ಅಂಕಗಳು ಬಂದಿರುವಂಥದ್ದು. 30ಕ್ಕೆ 26 ಅಂಕಗಳು ಬಂದಿರುವಂಥದ್ದು. ನೀಟಾಗಿ ನೀವೇನು ಮಾಡಬೇಕಪ್ಪ, ಕೊಟ್ಟಿರುವಂಥ ಪ್ಯಾರಾಗ್ರಾಫನ್ನು ನೀಟಾಗಿ ಓದ್ಕೋಬೇಕು. ಏನು ಕೇಳಿದ್ದಾರೆ ಎನಲೈಸಿಸ್ ಮಾಡ್ಕೋಬೇಕು. ಆಮೇಲೆ ನೀವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕು. ಸೊ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ನೇರವಾಗಿ ಪ್ರಶ್ನೆಗಳಿರ್ತವೆ, ಕರೆಕ್ಟಾಗಿ ನೋಡ್ಕೊಂಡು ಆನ್ಸರನ್ನು ಮಾಡ್ತಾ ಬನ್ನಿ. ಓಕೆ, ಈ ರೀತಿಯಾಗಿ ಪ್ರಶ್ನೆ ಇರುತ್ತೆ. ಒಂದು ಗದ್ಯ ಭಾಗ ಇರುತ್ತೆ, ಆ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ. ನೆಕ್ಸ್ಟ್ ಇಲ್ಲಿ ಕೂಡ ಇನ್ನೊಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ನೀವು ಇಲ್ಲೇ ಆನ್ಸರನ್ನು ಕವರ್ ಮಾಡ್ಬೋದು. ಕೊಟ್ಟಿರುವಂಥ ಪ್ಯಾಸೇಜಲ್ಲಿ ಪ್ರಶ್ನೆಗಳಿರ್ತವೆ, ಆನ್ಸರ್ ಕೂಡ ಇರುತ್ತೆ. ಈ ರೀತಿಯಾಗಿ ಆನ್ಸರನ್ನು ನೀವು ನೋಡಿಕೊಂಡು ಸಾಲ್ವ್ ಮಾಡ್ಬೋದು. ಸೊ ಈ ಒಂದು ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಏನೆಲ್ಲ ಕೇಳ್ತಾರೆ, ವೆಕ್ಯಾಬ್ಯುಲರಿಗೆ ಸಂಬಂಧಿಸಿದ ಹಾಗೆ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಕೇಳ್ತಾರೆ. ಸೊ ಪ್ಯಾಸೇಜ್ಗೆ ಸಂಬಂಧಿಸಿದ ಹಾಗೆ ನೇರವಾದ ಪ್ರಶ್ನೆಗಳಿರ್ತವೆ. ಇದಕ್ಕೆ ಪ್ಯಾಸೇಜಲ್ಲಿ ಕೆಲವೊಂದಿಷ್ಟು ಗ್ರಾಮೆಟಿಕಲ್ ವರ್ಡ್ಗಳ ಅರ್ಥಗಳನ್ನು ಕೇಳ್ತಾರೆ. ಅವುಗಳ ಒಂದು ವರ್ಬ್ ಆಗಿರ್ಬೋದು, ಎಡ್ವರ್ಬ್ ಆಗಿರ್ಬೋದು, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಕ್ಕೆ ಸಂಬಂಧಿಸಿದಾಗೆ ಬೋಧನಾ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೊಡ್ತಾರೆ. ಇಂಗ್ಲೀಷ್ಗೆ ಸಂಬಂಧಿಸಿದಾಗೆ ಅಬ್ಸರ್ವೇಷನ್ ಸ್ಕಿಲ್ಲು,
ರೈಟಿಂಗ್ ಸ್ಕಿಲ್ ಇದಕ್ಕೆ ಸಂಬಂಧಿಸಿದಾಗೆ, ಲಿಸ್ನಿಂಗ್, ರೆಸ್ಪಾಂಡ್ ಇದಕ್ಕೆ ಸಂಬಂಧಿಸಿದಾಗೆ. ಸೊ 58ನೇ ಪ್ರಶ್ನೆ ಟ್ರೂ ಫಾಲ್ಸ್ ಬಗ್ಗೆ ಕೇಳ್ತಾರೆ. ಆಮೇಲೆ ಫೇಮಸ್ ಆಥರ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಒಂದು ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದರಲ್ಲೂ ಕೂಡ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದ 30 ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟು ಸೈಕಾಲಜಿ. ನೆಕ್ಸ್ಟ್ ಏನಿರುತ್ತೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ. ಇದು ಸೈಕಾಲಜಿಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನೋಡೋಣ. ನಮ್ಮ ಈ ಒಂದು ಚಾನಲಲ್ಲಿ ಸೈಕಾಲಜಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದ್ದಾವೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ಚಾನಲ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ಸೊ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನಾವು ಎನಲೈಸಿಸ್ ಮಾಡೋದೇ ಆದರೆ, ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು, ಇದು ಒಂದು ಉದಾಹರಣೆಗೆ ಆಗಿದೆ. ಯಾವುದಕ್ಕೆ ಉದಾಹರಣೆ ಆಗಿದೆ? ಪರೀಕ್ಷೆಯಲ್ಲಿ ಎ ಗ್ರೇಡನ್ನು ಪಡೆಯಲು ಅಭ್ಯಾಸ ಮಾಡೋದು. ಅಂದರೆ ಇದು ಏನಾಗಿರುತ್ತೆ, ಜನರಲಾಗಿ ನಾವು ಸ್ಟಡಿ ಮಾಡೋದಾಗಿರಲ್ಲ. ನಮಗೆ ಒಂದು ಪರ್ಟಿಕ್ಯುಲರಾಗಿ ಬಂಧನ ಇರುತ್ತೆ, ಪರ್ಟಿಕ್ಯುಲರಾಗಿ ಇದಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ. ಎ ಗ್ರೇಡನ್ನು ಪಡೀಲೇಬೇಕೆನ್ನುವಂಥದ್ದು ಹಠ ಇರುತ್ತೆ. ಹಾಗಾಗಿ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಬೇಕು. ಹಾಗಾಗಿ ಎಕ್ಸಾಮ್ ಇದೆ ಅಂತ ಹೇಳಿ ಏನು ಓದ್ತೀವಲ್ಲ, ಅದಕ್ಕೆ ನಾವು ಶಾಸ್ತ್ರೀಯ ಅನುಬಂಧನ ಅಂತ ಹೇಳಿ ಕರಿತೀವಿ. ನೀವು ಯಾವಾಗಲೂ ಎಕ್ಸಾಮ್ಗೆ ಓದೋದು ಅಥವಾ ಆಗಿರ್ಬೋದು, ಯಾವಾಗಲೂ ಎ ಗ್ರೇಡನ್ನು ತಗೋಬೋದು. ಇದು ಒಂದು ಹವ್ಯಾಸ ಆಗಿರೋದಿಲ್ಲ, ಅಥವಾ ಇದು ಒಂದು ಭೌತಿಕ ಕಲಿಕೆ ಕೂಡ ಆಗಿರೋದಿಲ್ಲ. ಹಾಗಾಗಿ ಇನ್ನೇನು ಎಕ್ಸಾಮ್ ಇದೆ, ನಾವು ಎ ಗ್ರೇಡ್ ಪಡಿಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಹಂಬಲ ಇರುತ್ತೆ. ಹಾಗಾಗಿ ಇದು ಯಾವುದಕ್ಕೆ ಒಳಪಡುತ್ತೆ ಅಂದರೆ ಶಾಸ್ತ್ರೀಯ ಅನುಬಂಧನಕ್ಕೆ ಒಳಪಡುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ, ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು. ಇಲ್ಲಿ ಕೆಲವು ಈ ಒಂದು ಸೈಕಾಲಜಿಯಲ್ಲಿ ಕೆಲವೊಂದಿಷ್ಟು ಸಿದ್ಧಾಂತಗಳಿದ್ದಾವೆ. ಭೌತಿಕ ಸಿದ್ಧಾಂತ, ಮಾನವತಾವಾದ ಸಿದ್ಧಾಂತ, ಸಾಮಾಜಿಕ ಸಿದ್ಧಾಂತ ಆಗಿರ್ಬೋದು, ವರ್ತನವಾದ ಸಿದ್ಧಾಂತ ಆಗಿರ್ಬೋದು, ಗೆಸ್ಟಾಲ್ಟ್ ಸಿದ್ಧಾಂತ ಆಗಿರ್ಬೋದು. ಹೀಗೆ ಬೇರೆ ಬೇರೆ ಸಿದ್ಧಾಂತಗಳಿದ್ದಾವೆ. ಆ ಸಿದ್ಧಾಂತಗಳನ್ನು ಕೆಲವೊಂದಿಷ್ಟು ಸೈಕಾಲಜಿಸ್ಟು ಗ್ರೂಪ್ಸ್ಗಳನ್ನು ಮಾಡಿಕೊಂಡು ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಈ ಕೆಲವೊಂದಿಷ್ಟು ಸಿದ್ಧಾಂತಗಳಲ್ಲಿ ಈ ವರ್ತನವಾದ ಸಿದ್ಧಾಂತದಲ್ಲಿ ಅಥವಾ ಮಾನವತಾವಾದ ಸಿದ್ಧಾಂತದಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ಯಾವುದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಹೇಳಿದ್ದಾರೆ, ಅದರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ಯಾರು? ವರ್ತನವಾದಿಗಳು. ಪ್ರಾಣಿಗಳು ಯಾವ ರೀತಿಯಾಗಿ ವರ್ತನೆಯನ್ನು ತೋರ್ತವೆ, ಬಾಹ್ಯವಾಗಿ ಯಾವ ರೀತಿಯಾಗಿ ಅವರಿಗೆ ಅಭಿಪ್ರೇರಣೆಯನ್ನು ಕೊಡಬೇಕು. ಸೊ ಇದನ್ನು ನಾವು ಶಿಕ್ಷಕರಾಗಿ ಯಾವ ರೀತಿಯಾಗಿ ತರಗತಿಯಲ್ಲಿ ಅಳವಡಿಸ್ಕೋಬೇಕು. ಈಗ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡಿಬೇಕು, ಹೆಚ್ಚಿನದಾಗಿ ಕಲಿಬೇಕು. ಅವ್ರಿಗೇನು ಮಾಡಬೇಕು? ಬಾಹ್ಯವಾದ ಅಭಿಪ್ರೇರಣೆಯನ್ನು ನೀಡಬೇಕು. ಯಾವ ರೀತಿಯಾಗಿ ಅಭಿಪ್ರೇರಣೆಯನ್ನು ನೀಡಬೇಕು? ವಿದ್ಯಾರ್ಥಿಗಳು ನಮಗೆ ಪರ್ಟಿಕ್ಯುಲರಾಗಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ವಿದ್ಯಾರ್ಥಿಗಳು ಆನ್ಸರನ್ನು ಮಾಡ್ತಾರೆ. ಕರೆಕ್ಟಾಗಿರುವಂಥರ ಆನ್ಸರನ್ನು ಮಾಡದೇ ಇರ್ಬೋದು, ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಆನ್ಸರನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ಬೋದು. ಆ ರೀತಿಯಾಗಿ ಪ್ರಯತ್ನವನ್ನು ಕೊಟ್ಟಾಗ ಅವರಿಗೆ ಎಕ್ಸಲೆಂಟ್ ಅಥವಾ ಗುಡ್ ಈ ರೀತಿಯಾಗಿ ನಾವು ಮೋಟಿವೇಶನನ್ನು ಕೊಡೋದ್ರಿಂದ ಆ ಒಂದು ವಿದ್ಯಾರ್ಥಿಗಳಲ್ಲಿ ವರ್ತನೆಯಲ್ಲಿ ಬದಲಾವಣೆ ಆಗುವಂಥದ್ದು. ಈ ರೀತಿಯಾಗಿ ಬಾಹ್ಯವಾಗಿ ಅಭಿಪ್ರೇರಣೆಯನ್ನು ನೀಡುವಂಥದ್ದು ಯಾವ ಒಂದು ಸಿದ್ಧಾಂತದಲ್ಲಿ ಬರುತ್ತೆ ಅಂದರೆ ಅದು ವರ್ತನವಾದ ಸಿದ್ಧಾಂತದಲ್ಲಿ ಬರುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಸಿದ್ಧಾಂತದಲ್ಲೂ ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟು ಯಾವುದರ ಮೇಲೆ ಸ್ಟಡಿ ಮಾಡಿದ್ದಾರೆ, ಅದರಲ್ಲಿ ಬರುವಂಥ ಹಂತಗಳು ಯಾವುವು, ಬೇರೆ ಬೇರೆ ಹಂತಗಳು ಯಾವುವು, ಮಾನವತಾವಾದದ ಹಂತಗಳು ಯಾವುವು, ಇದರ ಬಗ್ಗೆ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ 63ನೇ ಪ್ರಶ್ನೆ, ಅನುಭವದ ಮೂಲಕ ವ್ಯಕ್ತಿಯು ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಾರಣ ಏನು ಅಂತ ಇದೆ. ಅನುಭವದ ಮೂಲಕ ವ್ಯಕ್ತಿಯಲ್ಲಿ ವರ್ತನೆ ಆಗ್ಬೋದು, ಅದು ತರಗತಿಯಲ್ಲಿ ಸಾಧ್ಯ ಇಲ್ಲ, ತರಗತಿಯಲ್ಲಿ ಸಾಧ್ಯ ಆಗೋದಿಲ್ಲ, ಅಥವಾ ಯಾವುದೇ ಒಂದು ಬೋಧನೆಯಿಂದ ಕೂಡ ಸಾಧ್ಯ ಆಗೋದಿಲ್ಲ, ಪರೀಕ್ಷೆಯಿಂದ ಕೂಡ ಸಾಧ್ಯ ಆಗೋದಿಲ್ಲ. ವ್ಯಕ್ತಿಯು ಹಂತ ಹಂತವಾಗಿ ಬೇರೆ ಬೇರೆ ಕಲಿಕೆಯ ಅನುಭವದಿಂದ ವರ್ತನೆಯಲ್ಲಿ ಬದಲಾವಣೆ ಆಗುವಂಥದ್ದು. ಅಂದರೆ ಬೇರೆ ಒಂದು ಹಂತದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಾದ ಅನುಭವಗಳನ್ನು ಪಡೆದುಕೊಂಡು ಅಲ್ಲಿ ಅವರಿಗೆ ಅವಶ್ಯಕವಾದ ಕಲಿಕೆ ಉಂಟಾದಾಗ ಮಾತ್ರ ವ್ಯಕ್ತಿಯಲ್ಲಿ ವರ್ತನೆ ಆಗುವಂಥದ್ದು. ಹಾಗಾಗಿ ಇಲ್ಲಿ ಕಲಿಕೆ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 64ನೇ ಪ್ರಶ್ನೆ 64ನೇ ಪ್ರಶ್ನೆ ಈ ರೀತಿಯಾಗಿದೆ, ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸುವುದು. ಯಾವುದಕ್ಕೆ ಉಪಯೋಗಿಸ್ತಾರೆ ರಚನಾತ್ಮಕ ಮೌಲ್ಯಮಾಪನವನ್ನು? ಈ ಒಂದು ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು, ವಿದ್ಯಾರ್ಥಿಗಳು
ಎಷ್ಟರ ಮಟ್ಟದಲ್ಲಿ ಕಲಿತಾ ಇದ್ದಾರೆ, ಯಾವ ರೀತಿಯಾಗಿ ಅವರಿಗೆ ಬೋಧನೆ ಪರಿಣಾಮಕಾರಿ ಆಗ್ತಾ ಇದೆ ಅದರ ಬಗ್ಗೆ ವರ್ಗೀಕರಣ ಮಾಡಬೇಕು. ಅಥವಾ ಕಲಿಕಾ ಕಠಿಣತೆಯನ್ನು ಗುರುತಿಸಲು ರಚನಾತ್ಮಕ ಮೌಲ್ಯಮಾಪನ ಬೇಕಾಗತ್ತಾ, ಅಥವಾ ಕಲಿಕಾ ಅಂತರವನ್ನು ಗುರುತಿಸಲು ಬೇಕಾಗತ್ತಾ, ಅಥವಾ ಕಲಿಕಾ ನ್ಯೂನತೆಗಳನ್ನು ಗುರುತಿಸಲು ಬೇಕಾಗತ್ತಾ. ಯಾವುದಕ್ಕೆ ರಚನಾತ್ಮಕ ಮೌಲ್ಯಮಾಪನವನ್ನು ಮಾಡ್ತೀವಿ? ಈಗ ಬಿ ಎಡಲ್ಲಿ ಬರುವಂತಹ ರಚನಾತ್ಮಕ ಮತ್ತು ಸಂಕಲನಾತ್ಮಕ ಆಗಿರ್ಬೋದು, ಬೇರೆ ಬೇರೆ ಮೌಲ್ಯಮಾಪನಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ರಚನಾತ್ಮಕ ಮೌಲ್ಯಮಾಪನವನ್ನು ಕಲಿಕೆಯಲ್ಲಿ ಅಂತರವನ್ನು ಗುರುತಿಸಲು ಸ್ಲೋ ಲರ್ನರ್ ಇದ್ದಾರೆ, ಫಾಸ್ಟ್ ಲರ್ನರ್ ಇದ್ದಾರೆ, ನಾವು ಯಾವ ರೀತಿಯಾಗಿ ಹೇಳ್ತಾ ಇದ್ದೀವಿ, ಅವರು ಯಾವ ರೀತಿಯಾಗಿ ತಿಳ್ಕೊತಾ ಇದ್ದಾರೆ, ಇದರ ಬಗ್ಗೆ ಟೀಚರ್ಸ್ಗಳು ರಚನಾತ್ಮಕವಾಗಿ ಮೌಲ್ಯಮಾಪನ ಮಾಡಲು ಕಲಿಕೆಯಲ್ಲಿ ಅಂತರವನ್ನು ಗುರುತಿಸಲು ರಚನಾತ್ಮಕ ಮೌಲ್ಯಮಾಪನವನ್ನು ಉಪಯೋಗಿಸಬೇಕಾಗ್ತದೆ. 65ನೇ ಪ್ರಶ್ನೆ, ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಪರಿಪಕ್ವತೆ ಅಂದರೆ ಈಗ ಬೆಳವಣಿಗೆ ಅಂತಂದ್ರೆ ಏನು? ಮಗು ಹುಟ್ಟಿದಾಗಿನಿಂದ ಬೆಳವಣಿಗೆ, ಅವನ ಎತ್ತರದಲ್ಲಿ ಅಥವಾ ಅವನ ತೂಕದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ವ್ಯಕ್ತಿತ್ವ ಬದಲಾವಣೆ ಆಗುವಂಥದ್ದು ಆ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಗುಣಲಕ್ಷಣಗಳಿಗೆ ವ್ಯಕ್ತಿತ್ವ. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ವರ್ತನೆಯನ್ನು ತೋರ್ತಾನೆ ಅದಕ್ಕೆ ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಆದರೆ ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆ. ಪರಿಪಕ್ವತೆ ಉಂಟಾಗುವುದು, ಬೆಳವಣಿಗೆ ಎನ್ನುವಂಥದ್ದು ಇದು ನಿಸರ್ಗದಿಂದ ಕೂಡ ಆಗಿರ್ಬೋದು ಅಥವಾ ದೈಹಿಕವಾಗಿ, ಇದು ಭೌತಿಕವಾಗಿ ಆಗುವಂಥದ್ದಾಗಿದೆ. ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ. ಮತ್ತು ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಬೆಳವಣಿಗೆ ಆಗಿರುತ್ತೆ. ಇದು ನೈಸರ್ಗಿಕವಾಗಿ ನಡೆಯುವಂಥದ್ದು. ವಿಕಾಸ ಎಂತಕ್ಕಂಥದ್ದು ಬೇರೆ ಬೇರೆ. ಈಗ ಮಗು ಗರ್ಭದಿಂದ ಗೋರಿವರೆಗೂ ನಡೆಯುವಂತಹ ಒಂದು ಪ್ರಕ್ರಿಯೆ ಯಾವುದಪ್ಪ ಅಂದರೆ ವಿಕಾಸ ಆಗಿರುತ್ತೆ. ಮನುಷ್ಯ ಪ್ರತಿಯೊಂದು ಹಂತದಲ್ಲೂ ಕೂಡ ಕಲಿತಾ ಹೋಗ್ತಾನೆ, ಹಾಗಾಗಿ ವಿಕಾಸ ಬರುವುದಿಲ್ಲ. ವ್ಯಕ್ತಿತ್ವ ಎನ್ನುವಂಥದ್ದು ನಿಸರ್ಗದ ಮೇಲೆ ಮತ್ತು ಅನುಭವದ ಮೇಲೆ ವ್ಯಕ್ತಿತ್ವ ಬದಲಾವಣೆ ಆಗುವಂಥದ್ದು. ಇದು ಕೂಡ ಯಾವುದೇ ರೀತಿಯಾದ ನೈಸರ್ಗಿಕವಾಗಿ ಇದು ಸಂಬಂಧ ಆಗಿಲ್ಲ. ಬೆಳವಣಿಗೆ ಮತ್ತು ವಿಕಾಸ ಎರಡನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಳವಣಿಗೆ ಎನ್ನುವಂಥದ್ದು ನೈಸರ್ಗಿಕವಾದರೆ, ವಿಕಾಸ ಎಂತಕ್ಕಂಥದ್ದು ಪರಿಸರ ಮತ್ತು ಆನುವಂಶಿಕತೆ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೈಸರ್ಗಿಕವಾಗಿ ಮನುಷ್ಯ ಹುಟ್ಟುವುದು ಮತ್ತು ಬೆಳವಣಿಗೆ ಆಗುವುದು ಇದು ನಿಸರ್ಗಕ್ಕೆ ತಕ್ಕಂತೆ ನಡೆಯುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ಬೆಳವಣಿಗೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸಾಮಾನ್ಯ ಭೌತಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯವೇ ಅಭಿಕ್ಷಮತೆ. ಸೊ ಯಾವುದೇ ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಲಜಿಗೆ ಸಂಬಂಧಿಸಿದಾಗೆ ಈ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ ಯಾವ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಆಪ್ಷನ್ ಮೇಲೆ ನೀವು ಗಮನ ಇಟ್ಟು ಓದ್ತಾ ಹೋಗಬೇಕು. ಸೊ ಭೌತಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯಕ್ಕೆ ನಾವು ಅಭಿಕ್ಷಮತೆ ಅಂತ ಕರಿತೀವಿ. ಅವಧಾನ ಮತ್ತು ಆಸಕ್ತಿ ಏನಿದ್ದಾವೆ ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಮನೋಭಾವ ಎಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಒಂದು ವಿಷಯದ ಮೇಲೆ ಇರುವಂತಹ ಭಾವನೆ, ಯಾವ ರೀತಿಯಾಗಿ ಮನೋಭಾವನೆ ಇರುತ್ತೆ ಅದಕ್ಕೆ ಸಂಬಂಧಿಸಿದಾಗಿರುತ್ತೆ. ಆದರೆ ಸಾಮಾನ್ಯ ಭೌತಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವಂಥ ವಿಶೇಷ ಸಾಮರ್ಥ್ಯಕ್ಕೆ ನಾವು ಅಭಿಕ್ಷಮತೆ ಅಂತ ಹೇಳಿ ಕರಿತೀವಿ. ಸೊ ಪರ್ಟಿಕ್ಯುಲರಾಗಿ ಯಾವ್ಯಾವ ಡಿಫಿಕಲ್ಟಿ ವರ್ಡ್ಗಳೇನು ಬರ್ತವೆ ಈ ರೀತಿಯಾಗಿ ಅಭಿಕ್ಷಮತೆ ಅಂದರೆ ಏನು, ಅನುಭವ ಅಂದರೆ ಏನು, ಆಸಕ್ತಿ ಅಂದರೆ ಏನು, ವಿಕಾಸ ಅಂದರೆ ಏನು, ಬೆಳವಣಿಗೆ ಅಂದರೆ ಏನು, ವ್ಯಕ್ತಿತ್ವ ಅಂದರೆ ಏನು, ಡಿಫ್ರೆಂಟ್ ಆಗಿರುವಂಥ ವಿಶೇಷ ವರ್ಡ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಈ ರೀತಿಯಾದ ವರ್ಡ್ಗಳು ಕೆಲವೊಂದಿಷ್ಟು ಹೇಳಿಕೆಗಳಿಗೆ ಅನ್ವಯ ಮಾಡಿ ಕೇಳಿರೋದ್ರಿಂದ ಅವುಗಳ ವ್ಯತ್ಯಾಸ ನಿಮಗೆ ಗೊತ್ತಾದರೆ ನೀವು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟು 67ನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ, ಈಗ ಸೈಕಾಲಜಿ ಚೈಲ್ಡ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ಸೈಕಾಲಜಿಸ್ಟ್ಗಳು ವಿಶೇಷವಾದ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ವ್ಯಾಖ್ಯೆಗಳನ್ನು ಕೊಟ್ಟಿರ್ತಾರೆ. ಹೀಗಾಗಿ ಒಬ್ಬ ಸೈಕಾಲಜಿಸ್ಟ್ಗಳ ಹೇಳಿಕೆಯನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದಾರೆ ಅಂತ ಕೂಡ ಕೇಳ್ಬೋದು. ಅಥವಾ ಸೈಕಾಲಜಿಸ್ಟ್ಗಳ ಹೆಸರನ್ನು ಕೊಟ್ಟು ಇವರು ಈ ಕೆಳಗಿನ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಪ್ರತಿಯೊಂದು ವ್ಯಾಖ್ಯೆ ಮತ್ತು ಹೇಳಿಕೆಗಳನ್ನು ನೀವು ಗಮನಿಸ್ತಾ ಹೋಗಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವಂಥ ತಂತ್ರ ಯಾವುದು?
ಇಲ್ಲಿ ಬೇರೆ ಬೇರೆ ತಂತ್ರಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿಯಾಗಿ ಬೋಧನೆಯನ್ನು ಮಾಡಬೇಕು, ಅವರು ಯಾವ ರೀತಿಯಾಗಿ ಕ್ಯಾಪ್ಚರ್ ಮಾಡ್ತಾರೆ, ಯಾವ ರೀತಿಯಾಗಿ ಅನಲೈಸಿಸ್ ಮಾಡ್ಬೋದು. ಸುಮಾರು ಪರೀಕ್ಷೆಗಳಿದ್ದಾವೆ, ಸುಮಾರು ತಂತ್ರಗಳಿದ್ದಾವೆ. ಆ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ತಂತ್ರಗಳ ಬಗ್ಗೆ ನೀವು ಗಮನವನ್ನು ವಹಿಸಬೇಕು. ಈಗ ಸಮಾಜ ಮಿತಿ ಮಾಪನ ಆಗಿರ್ಬೋದು, ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ಬೋದು, ಪ್ರಕ್ಷೇಪಣ ವಿಧಾನ ಆಗಿರ್ಬೋದು, ನೈದಾನಿಕ ಪರೀಕ್ಷೆ ಆಗಿರ್ಬೋದು, ಅಥವಾ ರಕ್ಷಣಾ ತಂತ್ರಗಳಾಗಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಬಳಸುವಂಥ ತಂತ್ರಗಳ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಟೀಚರ್ಸ್ಗಳಿಂದ ಶಿಕ್ಷೆಯಿಂದ ಯಾವ ರೀತಿಯಾಗಿ ಪಾರಾಗಲು ಏನೆಲ್ಲ ಕಾರಣಗಳನ್ನು ಕೊಡ್ತಾರೆ, ಆ ಎಲ್ಲ ತಂತ್ರಗಳನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ 69ನೇ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ಈ ರೀತಿಯಾದ ಪ್ರಶ್ನೆಗಳು ಪ್ರತಿಯೊಂದು ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಬರವಣಿಗೆಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಓದುವಾಗ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ, ಭಾಷೆಯನ್ನು ಉಚ್ಚಾರಣೆ ಮಾಡುವಾಗ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ, ಅಥವಾ ಓದುವಾಗ ವಿದ್ಯಾರ್ಥಿಗಳು ಬಿಯನ್ನು ಡಿ, ಕ್ಯಾಪಿಟಲ್ ಡಿ ಮತ್ತು ಸ್ಮಾಲ್ ಬಿ ಇವುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ವಿಫಲ ಆದರೆ, ಮತ್ತು ಎನ್ಗಳನ್ನು ಓದುವಾಗ ವಿಫಲತೆಯನ್ನಾದರೆ, ಕೆಲವೊಂದಿಷ್ಟು ನ್ಯೂನ್ಯತೆಗಳಿದ್ದಾವೆ, ಕಲಿಕಾ ನ್ಯೂನ್ಯತೆಗಳಂತೇಳಿ. ಡಿಸ್ಲೆಕ್ಸಿ ಆಗಿರ್ಬೋದು, ಡಿಸ್ಕ್ರಾಪಿ ಆಗಿರ್ಬೋದು. ಈ ರೀತಿಯಾಗಿ ಕೆಲವೊಂದಿಷ್ಟು ವರ್ಡ್ಗಳು ಬರ್ತವೆ, ಅದರ ವ್ಯತ್ಯಾಸವನ್ನು ನೀವು ಈಗ ಬರವಣಿಗೆಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಡಿಸ್ಗ್ರಾಫಿಯಾ ಅಂಥೇಳಿ ಕರಿತೀವಿ. ಈಗ ಓದುವಾಗ ನ್ಯೂನ್ಯತೆಯನ್ನು ಕಂಡಿದ್ರೆ ಅದಕ್ಕೆ ಡಿಸ್ಲೆಕ್ಸಿಯಾ ಅಂಥೇಳಿ ಕರಿತೀವಿ. ಈ ರೀತಿಯಾಗಿ ಕೆಲವೊಂದಿಷ್ಟು ಕಲಿಕಾ ನ್ಯೂನ್ಯತೆಗಳಿದ್ದಾವೆ. ಒಂದಾದರೂ ಕ್ವಶನ್ ಇದ್ರ ಮೇಲೆ ಇದ್ದೇ ಇರುತ್ತೆ, ಹಾಗಾಗಿ ಇವುಗಳನ್ನು ನೀವು ಕಂಪಲ್ಸರಿ ನೋಡಲೇಬೇಕು. ನೆಕ್ಸ್ಟ್ 70 ಆ್ಯಂಟಿಸಮ್ ಒಂದು ಬಗೆಯ. ಆ್ಯಂಟಿಸಮ್ ಅಂದರೆ ಏನು? ಇದು ಕಲಿಕಾ ನ್ಯೂನ್ಯತೆಗಳಲ್ಲಿ ಕಂಡುಬರುವ ದೈಹಿಕವಾಗಿ ಕಂಡುಬರುವಂಥ ನ್ಯೂನ್ಯತೆಗಳ ಬಗ್ಗೆ ಇದೆ. ಹಾಗಾಗಿ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಹಿಂದುಳಿತಾ ಇದ್ದಾನೆ ಅಂದರೆ ಅವನಲ್ಲಿ ದೇಹದಲ್ಲಿ ಯಾವ ರೀತಿಯಾಗಿ ನ್ಯೂನ್ಯತೆಗಳಿದ್ದಾವೆ, ಅಥವಾ ಗ್ರಹಿಕೆ ಮಾಡುವಲ್ಲಿ ವಿಫಲನಾಗ್ತಾ ಇದ್ದಾನೆ, ಅಥವಾ ಹುಟ್ಟಿನಿಂದಲೇ ಬಂದಿರುವಂಥ ಏನಾದರೂ ಸಮಸ್ಯೆಗಳಿದ್ದಾವೆ, ಇದರ ಬಗ್ಗೆ ಕಲಿಕಾ ನ್ಯೂನ್ಯತೆಗಳಲ್ಲಿ ಇದು ಬರುವಂಥದ್ದು. ಹಾಗಾಗಿ ಅವುಗಳನ್ನು ಕೂಡ ನೀವು ನೋಡ್ಕೋಬೇಕು. 71ನೇ ಪ್ರಶ್ನೆ. ಈಗ ಇತ್ತೀಚೆಗೆ ಸಮನ್ವಯ ಶಿಕ್ಷಣ ಅಂತಕ್ಕಂಥದ್ದು ರೂಢಿಯಲ್ಲಿದೆ. ಯಾಕಂದರೆ ಯಾವುದೇ ಒಂದು ಮಗು ದೈಹಿಕವಾಗಿ ನ್ಯೂನತೆಯನ್ನು ಹೊಂದಿದರೆ, ಅಥವಾ ದೃಷ್ಟಿದೋಷವನ್ನು ಹೊಂದಿರ್ಬೋದು, ಅಥವಾ ಕಾಲುಗಳಿಲ್ಲದೆ ಇರ್ಬೋದು, ಅಥವಾ ಇನ್ಯಾವುದೇ ಬೇರೆ ದೈಹಿಕವಾಗಿ ಸಮಸ್ಯೆಗಳಿರ್ಬೋದು, ಆ ಪ್ರತಿಯೊಂದು ಮಗು ಕೂಡ ಇಡೀ ಸಮಾಜದಲ್ಲಿ ಬದುಕಬೇಕು ಅನ್ನುವಂಥ ಕಾರಣದಿಂದ ಯಾವುದೇ ನ್ಯೂನತೆ ಇರುವಂಥ ಮಕ್ಕಳು ಕೂಡ ಸಾಮಾನ್ಯ ಮಕ್ಕಳೊಂದಿಗೆ ಅವರು ಕಲಿಯಬೇಕು ಎನ್ನುವಂಥ ಉದ್ದೇಶದಿಂದ ಈ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಸಮನ್ವಯ ಶಿಕ್ಷಣ ಅಂತಕ್ಕಂಥದ್ದು ಜಾರಿಗೆ ಬಂದಿದೆ. ವಿಶೇಷ ಆದ್ಯತೆಯುಳ್ಳ ಮಕ್ಕಳನ್ನು ಸಾಮಾನ್ಯವಾದ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಗಳಲ್ಲಿ ಶಿಕ್ಷಣ ನೀಡುವುದೆಂದರೆ ಅದಕ್ಕೆ ಸಮನ್ವಯ ಶಿಕ್ಷಣ ಅಂತೇಳಿ ಕರಿತೀವಿ. ಮೊದಲಿಗೆಲ್ಲ ನೋಡಿರ್ಬೋದು, ಅಂಧಶಾಲೆಗಳು ಇರ್ಬೋದು, ವಿಶೇಷ ಚೇತನರಿಗೆ ವಿಶೇಷವಾದ ಶಾಲೆಗಳಿರ್ತಾಯಿದ್ವು. ಆದರೆ ಈಗ ಯಾವುದೇ ವಿಶೇಷ ಚೇತನ ಮಕ್ಕಳಿರಲಿ, ಸಾಮಾನ್ಯ ಮಕ್ಕಳೊಂದಿಗೆ ಕಲಿಯುವಂಥದ್ದು ಈ ರೀತಿಯಾಗಿ ಜಾರಿಗೆ ತಂದಿರುವಂಥದ್ದು. ಇದಕ್ಕೆ ನಾವು ಸಮನ್ವಯ ಶಿಕ್ಷಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ವಿಕಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ, ಬೆಳವಣಿಗೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ, ವಿಕಾಸಕ್ಕೆ ಸಂಬಂಧಿಸಿದ ಬೇರೆ ಬೇರೆ ವಾಕ್ಯಗಳನ್ನು ಯಾರು ಹೇಳಿದ್ದಾರೆ ಅಂತ ಕೇಳ್ತಾರೆ, ಮತ್ತು ಈ ಒಂದು ಪುನರ್ಬಲನ ಅಂದರೆ ಏನು, ಅಭಿಪ್ರೇರಣೆ ಅಂದರೆ ಏನು, ಆತ್ಮವಿಶ್ವಾಸ ಅಂದರೆ ಏನು, ಪ್ರತಿಕ್ರಿಯೆ ಅಂದರೆ ಏನು, ಆ ಒಂದು ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಯಾವುದು ಅಂತ ಇದೆ. ಸೊ ಈಗ ಥಾರ್ನ್ಡೈಕ್ ಅವರ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಕೋಲಾರ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪೆರಿಮೆಂಟನ್ನು ಯಾವ ರೀತಿಯಾಗಿ ನಾವು ಕ್ಲಾಸ್ ರೂಮಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಬೋಧಿಸುವಲ್ಲಿ ಯೂಸ್ ಮಾಡ್ತೀವಿ, ಯಾವ ರೀತಿಯಾಗಿ ಅವುಗಳನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಎನಲೈಸಿಸ್ ಮಾಡ್ತಾ ನೀವು ಸೈಕಾಲಜಿಯನ್ನು ಓದಬೇಕು. ನೀವು ಸೈಕಾಲಜಿ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಲಜಿ ಓದುವಂಥ ಸಂದರ್ಭದಲ್ಲಿ ನೀವು ಪ್ರಸ್ತುತ ಶಿಕ್ಷಕರಾಗಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತೀರಿ ಅದನ್ನು ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾ ನೀವು ಆನ್ಸರನ್ನು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 74 ಕಲಿಯುವವನಿಗೆ ಸ್ಕ್ಯಾಫೋಲ್ಡಿಂಗ್ ಎನ್ನುವಂಥ ಪ್ರಕ್ರಿಯೆಯ ಮೂಲಕ ಕಲಿಕೆಯನ್ನು ಸಹಾಯ ಮಾಡೋದು ಯಾವುದು ಅಂತ ಇದೆ.
ಮತ್ತು ಬುದ್ಧಿಶಕ್ತಿಯ ಬಹುಅಂಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಕೆಲವೊಂದಿಷ್ಟು ಸಿದ್ಧಾಂತಗಳು ಬರ್ತವೆ. ಆ ಸಿದ್ಧಾಂತಗಳನ್ನು ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿರುವಂಥ ಸೈಕಾಲಜಿಸ್ಟ್ಗಳು ಅವುಗಳನ್ನು ಪರ್ಟಿಕ್ಯುಲರ್ ಆಗಿರುವಂತಹ ಉದ್ದೇಶಗಳಿಗಾಗಿ ನಿರ್ಮಿಸಿರುವಂಥದ್ದು. ಅವುಗಳನ್ನು ಕೂಡ ನೀವು ನೋಡ್ಕೋಬೋದು. ಸೊ ಥಾರ್ನ್ಡೈಕ್ ಆಗಿರ್ಬೋದು, ಥ್ರಸ್ಟರ್ನ್ ಟರ್ಮನ್ ಅವರು ಮತ್ತು ಬುದ್ಧಿಮಂಥನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಪಡಿಸಲಾಗುತ್ತದೆ. ಸೃಜನಶೀಲತೆಯನ್ನು ಮಾನವನ ವಿವಿಧ ಬೆಳವಣಿಗೆ ಹಂತದಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಯಾರು? ಇದರಲ್ಲಿ ಪಿಯಾಜೆ ಅವರಿಗೆ ಸಂಬಂಧಿಸಿದ ಒಂದು ಪಿಕ್ಸ್ ಕ್ವಶನ್ ಇರುತ್ತೆ. TET ಆಗಿರ್ಬೋದು ಅಥವಾ GPST ಆಗಿರ್ಬೋದು. ಪಿಯಾಜೆಯವರು ಯಾವ ರೀತಿಯಾಗಿ ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ಸ್ಟಡಿ ಮಾಡಿದ್ದಾರೆ, ಅವುಗಳಲ್ಲಿ ಬರುವಂಥ ಬೇರೆ ಬೇರೆ ಹಂತಗಳು ಯಾವುವು, ಮಗು 0ದಿಂದ 2 ವರ್ಷದವರೆಗೆ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದತ್ತೆ, ಯಾವ ರೀತಿಯಾಗಿ ಬೌದ್ಧಿಕವಾಗಿ ಬೆಳವಣಿಗೆ ಹೊಂದತ್ತೆ, 0 to 2 ವರ್ಷದ ಒಳಗೆ ಮಗು ಯಾವ ಯಾವ ವಸ್ತುಗಳನ್ನು ಗುರುತಿಸುತ್ತೆ, ಯಾವ ರೀತಿಯಾಗಿ ಮೋಟಾರ್ ಸ್ಕಿಲ್ಸ್ಗಳು ಡೆವಲಪ್ಮೆಂಟ್ ಆಗಿರ್ತವೆ, ಅದ್ರ ಬಗ್ಗೆ ತುಂಬಾ ಡೀಟೇಲಾಗಿ ಪಿಯಾಜೆ ಅವರು ಹೇಳಿರೋದ್ರಿಂದ ಈ ಪಿಯಾಜೆಗೆ ಸಂಬಂಧಿಸಿದ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳ್ತಾರೆ. ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ನೈದಾನಿಕ ಪರೀಕ್ಷೆ ಆಗಿರ್ಬೋದು, ವಸ್ತುನಿಷ್ಠ ಪ್ರಶ್ನೆ ಆಗಿರ್ಬೋದು, ಅಥವಾ ಸಾಧನ ಪರೀಕ್ಷೆ ಆಗಿರ್ಬೋದು, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ಅಂತರ್ಮುಖ ಆಗಿರ್ಬೋದು, ಬಹಿರ್ಮುಖ ಆಗಿರ್ಬೋದು, ಬುದ್ಧಿಶಕ್ತಿಗೆ ಸಂಬಂಧಿಸಿದ ಪ್ರಾಬ್ಲಮ್ಸ್ಗಳನ್ನು ಕೂಡ ಕೇಳ್ತಾರೆ. ಬುದ್ಧಿಶಕ್ತಿಯನ್ನು ಕೊಟ್ಟು ಮಾನಸಿಕ ಶಕ್ತಿಯನ್ನು ಕಂಡುಹಿಡಿಯಿರಿ, ಮಾನಸಿಕ ಶಕ್ತಿಯನ್ನು ಕೊಟ್ಟು ಬುದ್ಧಿಶಕ್ತಿಯನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿ ಅಂತರ್ಮುಖ, ಬಹಿರ್ಮುಖ, ಜ್ಞಾನ, ಅನ್ವಯ, ಕೌಶಲ್ಯದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಬ್ರೂನರ್ಸ್ ಮತ್ತು ಪಿಯಾಜೆ ಅವರಿಗೆ ಸಂಬಂಧಿಸಿದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಥಾರ್ನ್ಡೈಕ್ ಅವರ ಅಭಿಪ್ರೇರಣೆ ಮತ್ತು ಪುನರ್ಬಲನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದರಲ್ಲಿ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವನು. ಇದಕ್ಕೆ ಉದಾಹರಣೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಏನಾದರೂ ಸಿಗತ್ತೆ ಅಂತ ನಾವು ಮುಂಚೆನೇ ತಿಳಿಸಿದಾಗ ಇದು ಒಂದು ಬಾಹ್ಯ ಪ್ರೇರಣೆ ಆಗುತ್ತೆ. ಅಥವಾ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು ತನ್ನಷ್ಟಕ್ಕೆ ತಾನು ತಿಳಿದುಕೊಂಡು ಸೆಲ್ಫ್ ಮೋಟಿವೇಶನ್ ತೆಗೆದುಕೊಂಡು ಸಾಧನೆ ಮಾಡುವುದಕ್ಕೆ ಆಂತರಿಕ ಪ್ರತಿಫಲನ ಅಂಥೇಳಿ ಅಭಿಪ್ರೇರಣೆ ಅಂಥೇಳಿ ಕರೀತಾರೆ. ಸೊ ನೆಕ್ಸ್ಟು ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು. ಕಲಿಕೆ ಮತ್ತು ಚೈಲ್ಡ್ ಡೆವಲಪ್ಮೆಂಟ್, ಮಗುವಿನ ಬಾಲ ವಿಕಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ತುಂಬಾ ಕೇಳ್ತಾರೆ. ಸೊ ಈ ಒಂದು ಎಕ್ಸಾಮ್ ಬಂದುಬಿಟ್ಟು 6 to 8 ಆಗಿರ್ಬೋದು ಅಥವಾ 1 to 5th ಸ್ಟೂಡೆಂಟ್ಸ್ಗಳಿಗೆ ನಾವು ಹೇಳೋದ್ರಿಂದ ಅತಿ ಚಿಕ್ಕ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಗಳನ್ನು ಅರಿತುಕೊಂಡು ಪಾಠ ಬೋಧನೆ ಮಾಡುವುದರಿಂದ ಈ ಮಕ್ಕಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಸೈಕಾಲಜಿಯನ್ನು ಓದುವಂಥದ್ದು. ಸ್ಮೃತಿ ಆಗಿರ್ಬೋದು, ನೆನಪು, ಸ್ಮೃತಿ ಅಂದರೆ ನೆನಪು ಅಂತೇಳಿ ಕರಿತೀವಿ. ಆ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ, ಏನೆಲ್ಲ ನೀವು ಓದ್ಕೋಬೇಕು, ಯಾವ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡಬೇಕು, ಅದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೂ 2 ಸಬ್ಜೆಕ್ಟ್ ಆದ ಮ್ಯಾಥ್ಸ್ ಮತ್ತು ಸೈನ್ಸ್ ಬಗ್ಗೆ ನಾವು ಕ್ವಶನ್ ಆನ್ಸರನ್ನು ಡಿಸ್ಕಸ್ ಮಾಡ್ತಾ, ಇದು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ಒಂದು ಕ್ಲಾಸ್ನಲ್ಲಿ. ಈ ಒಂದು ಕ್ಲಾಸ್ನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಸೈಕಾಲಜಿ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ನೀವು ಯಾವ ರೀತಿಯಾಗಿ ಓದಬೇಕು ಅನ್ನುವಂಥ ಮಾಹಿತಿ ಇದಾಗಿತ್ತು. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.